ಪಕ್ಕ ಭಾಳ ನೋವಾಗ್ತಿತ್ತು. ತೋಲ್ ನಂಗೆ ಶುಕ್ರವಾರ ದಿವಸ ನನಗೆ ಸರಿಯಾಗಿ ಪ್ರೇಯರ್ ಮಾಡೋಕ್ಕಾಗ್ಲಿ, ಸರಿಯಾಗಿ ಆರಾಧನೆ ಮಾಡೋಕ್ಕಾಗ್ಲಿ, ವಾಕ್ಯ ಹೇಳೋಕ್ಕಾಗ್ಲಿ ಅಷ್ಟು ನನಗೆ ಇಂಟ್ರೆಸ್ಟೇ ಇರಲಿಲ್ಲ. ಅಷ್ಟು ತುಂಬ ನೋವಾಗ್ಲತ್ತಿತ್ತು. ಅಂಥ ಸಮಯದಲ್ಲಿ ನಾನು ಆಲೋಚನೆ ಮಾಡಿದೆ ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೋಬೇಕೆಂಬುದಾಗಿ. ಆದರೆ ನಾನೇನು ಮಾಡಿದೆ ಅಂತಂದರೆ ಪ್ರೇಯರ್ ಎಣ್ಣೆನ ತಗೊಂಡ್ಬಿಟ್ಟು ಪಾಸ್ಟರ್ ಅವ್ರ ಕೈಲಿ ನನ್ನ ಟೊಂಕಕ್ಕೆ ಹಚ್ಕೊಂಡಿರೋ ಅವಾಗ ನನಗೆ 75% ಬ್ಯಾನಿ ಕಮ್ಮಾಗಿದೆ. ಒಂದೇ ಸರ್ತಿನ ಹಚ್ಕೊಂಡಿದ್ದೆ. ಹಲ್ಲೆಲೂಯಾ. ನೋಡ್ರಿ, 25% ಮಾತ್ರ ಅವಾಗ ಸ್ವಲ್ಪ ಮಾತ್ರ ನೋವಾಗ್ಲತ್ತದೆ. ಅದು ಒಂದ್ ಸರ್ತಿ ಹಚ್ಕೊಂಡಿದ್ದೀನಿ. ದೇವರು ಈ ಪ್ರೇಯರ್ ಎಣ್ಣೆ ಒಳಗಡೆ ಎಷ್ಟು ಮಿರಾಕಲ್ ಇಟ್ಟಿದ್ದಾನೆ, ಎಷ್ಟು ಬಿಡುಗಡೆಗಳನ್ನ, ಎಷ್ಟು ಸ್ವಸ್ಥತೆ ಮಾಡ್ತಾ ಇದ್ದಾನೆ ಅಂತಂದ್ರೆ ಸತ್ಯವೇದ ಬೈಬಲ್ ಮಾರ್ಕನ್ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ. ನೀವು ರೋಗಿಗಳಿಗೆ ನೀವು ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ಇದರಲ್ಲಿ ಬರೆಯಲ್ಪಟ್ಟದ. ಇಲ್ಲಿ ಕೂಡ ನಾವು ಬರೆದಿದ್ದೇವೆ, ಅದೇ ವಚನ ಹಾಕಿದೆವು, ಅದೇ ವಾಕ್ಯವನ್ನ ನಾವು ಹಾಕಿದೆವು. ಮಾರ್ಕನ್ ಬರೆದ ಸುವಾರ್ತೆ 6ನೇ ಅಧ್ಯಾಯ 13ನೇ ವಚನದ ಇದು ಬಹಳ ಪವರ್ಫುಲ್ ಇರುವಂತಟ್ಟು. ದೇವರು ಅನೇಕರ ಕುಟುಂಬದಲ್ಲಿ, ಅನೇಕರ ಜೀವಿತದಲ್ಲಿ ದೇವರು ಏನ್ ಮಾಡತಾನ, ಬಿಡುಗಡೆ ಕೊಡತನ. ಒಂದು ಸರ್ತಿ ಆ ಪ್ರೇರಣೆ ಹಚ್ಕೊಂಡ್ಮೇಲೆ 75% ನನ್ನ ಬ್ಯಾನಿ ಕಮ್ಮಾಗ್ಯದ. ಮತ್ತಿಗೆ ಹಚ್ಕೊಂಡು ನಾನು ಮತ್ತೆ ಪ್ರೇಯರ್ ಮಾಡಿಸ್ಕೊಳ್ಬೇಕಂತಂದೆ. ಆದ್ರೆ ಅದು ಆಗ್ಲಿಲ್ಲ, ಸಮಯ ನನಗೆ ಸಿಗ್ಲಿಲ್ಲ. ಮತ್ತೆ ನಾವು ಈ ಕ್ರಿಸ್ಮಸ್ ಪ್ರೋಗ್ರಾಮ್ ಇರೋದ್ರಿಂದ ಮನೆ ಕ್ಲೀನ್ ಮಾಡೋದು, ಅರಿವಿ ಒಗೆಯೋದು, ಬೆಡ್ಶೀಟ್ಗಳನ್ನೆಲ್ಲ ಕ್ಲೀನ್ ಮಾಡೋದ್ರಲ್ಲಿ ನಾವು ಬಿಜಿ ಆಗಿರೋದ್ರಿಂದ ದೇವರು ಬಹಳಷ್ಟು ಪವರ್ಫುಲ್ ಆಗಿ ಈ ನೀರಿನ ಬಾಟಲು, ಎಣ್ಣೆ ಬಾಟಲ್ ಅನ್ನ ಯೂಸ್ ಮಾಡ್ತಾ ಇದ್ದಾನೆ. ಇವಾಗ ಈ ಎಣ್ಣೆ ಬಾಟಲು, ನೀರಿನ ಬಾಟಲ್, ಇವು ಎರಡರಲ್ಲಿ ಯಾವ್ದು ದೊಡ್ಡದು ಅಂತಂದ್ಬಿಟ್ಟು ಹೇಳೋದಕ್ಕಿಂತ ಎರಡು ಸಮಾನನೇ. ಆದ್ರೆ